ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣಾ ತಂತ್ರ. ಎಲೆಕ್ಷನ್ ಹತ್ತಿರವಾಗ್ತಾ ಇದ್ದಂತೆ ಮತದಾರರಿಂದ ಕೇರಳ ಟೂರ್ ನಡೀತಾ ಇದೆ. ಇನ್ನು ಜೂನ್ 26ರಂದು ನಿರ್ದೇಶಕರ ಚುನಾವಣೆ ನಡೆಯಲಿದೆ. ಹೀಗಾಗಿ ಕೇರಳಗೆ ಟ್ರಿಪ್ ಹೊರಟಿದ್ದಾರೆ ಮತದಾರರು ಮತ್ತು ಕಾರ್ಯಕರ್ತರು. ಚಿನ್ನಂಬಳ್ಳಿ ರಾಜು ಗೆಲುವಿಗಾಗಿ ಕೇರಳ ಟೂರ್ ನಡೆಸಲಾಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು. ಹಾಗೆ ಎಂಡಿಸಿಸಿ ಬ್ಯಾಂಕ್ ಆಡಳಿತ ನಿರ್ದೇಶಕ ಸ್ಥಾನಕ್ಕೆ ಚಿನ್ನಂಬಳ್ಳಿ ರಾಜು ಅವರು ಸ್ಪರ್ಧೆಯನ್ನ ಕೂಡ ಮಾಡಲಿದ್ದಾರೆ. ಹೀಗಾಗಲೇ ಚುನಾವಣಾ ಒಂದು ತಂತ್ರ ಇಲ್ಲಿ ನಡೀತಾ ಇರುವಂಥದ್ದು. 40ಕ್ಕೂ ಅಧಿಕ ಮತದಾರರು ಹಾಗೆ ಕಾರ್ಯಕರ್ತರನ್ನ ಕೇರಳ ಟೂರ್ ಕರೆದುಕೊಂಡು ಹೋಗಲಾಗ್ತಾ ಇದೆಯಾ, ಚುನಾವಣೆಯಲ್ಲಿ ಗೆಲ್ಲುವಂತಹ ಒಂದು ಕಾರ್ಯತಂತ್ರವನ್ನ ಇಲ್ಲಿ ರೂಪಿಸ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಮೈಸೂರಿನಲ್ಲಿ ಎಂಡಿಸಿಸಿ ಬ್ಯಾಂಕ್ ಚುನಾವಣೆ ಗರಿಗೆದರಿದೆ ಅಂತಾನೆ ಹೇಳ್ಬೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇವರೆಲ್ಲರೂ ಕೂಡ ಕಾರ್ಯಕರ್ತರು, ಅಲ್ಲಿ ಒಂದು ಚುನಾವಣೆಗೆ ಭಾಗಿಯಾಗುವಂತಹ ಕಾರ್ಯಕರ್ತರು ಹಾಗೆ ಮತದಾರರು ಇವರೆಲ್ಲರೂ ಕೂಡ ಕೇರಳ ಟ್ರಿಪ್ಗೆ ಹೊರಟಿರುವಂಥದ್ದು. ಇನ್ನು ಕೇರಳ ಟ್ರಿಪ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಚುನಾವಣೆಯಲ್ಲಿ ಗೆಲ್ಲೇಬೇಕು ಎನ್ನುವಂತಹ ಒಂದು ರಣತಂತ್ರವನ್ನು ರೂಪಿಸಿರುವಂಥದ್ದು ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಕೇರಳಗೆ ಜಾಲಿ ಟ್ರಿಪ್ ಹೊರಟಿದ್ದಾರೆ ಮತದಾರರು ಮತ್ತು ಕಾರ್ಯಕರ್ತರು. ನಂಜನಗೂಡಿನ ದೇವಿರಮ್ಮ ಗೇಟ್ನಿಂದ ಪ್ರವಾಸವನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಹೋಗೋರೆಲ್ಲ ಹೋಗ್ತಾ ಇದಾರೆ. ಓಕೆ, ನಮ್ ಜೊತೆ ಅವ್ರ 4 ಜನ ಇಟ್ಕೊಂಡು ಹೋಗ್ತಾ ಇದಾರೆ. ಮನೆಯವರೆಲ್ಲ ಹೋಗಿ ಎಲ್ಲಿ ಹೋಗ್ತಾ ಇದಾರೆ ಸರ್? KRS ಹೇಳಿಲ್ವಾ, KRS ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಹಿಂಗೆ ಸಡನ್ ಆಗಿ ಸಾಮೂಹಿಕವಾಗಿ ಹೋಗ್ತಾ ಇದಾರಲ್ಲ, ಅದಕ್ಕೆ ಸರ್. ಅದೇ ಅವರೆಲ್ಲ ಮೊದಲನೇ ಚುನಾವಣೆ ಅವ್ರಿಗೆ, ಹಾಗಾಗಿ ಅವ್ರಿಗೆ ಮೊದಲನೇ ಎಲ್ಲರೂ ಹೊಸದಾಗಿ ಫ್ರೆಶ್ ಅಪ್ ಆಗಿದ್ದಾರೆ. ಎಲ್ಲರೂ ಫ್ರೆಶ್ 2 ಸರಿ 3 ಸರಿ ಬಂದಂತು. ಅಲ್ಲ, ಸಾರಥಿ ಯಾರು ವಹಿಸಿದ್ದಾರೆ ಸರ್ ಇವ್ರಿಗೆಲ್ಲ ಜಾಲಿ ಟ್ರಿಪ್ಗೆ? ಯಾರು ಅವ್ರೆ ಕ್ಯಾಂಡಿಡೇಟ್ ಆಗ್ತಾರೆ. ಅವ್ರು ಹೋಗೋರೆಲ್ಲ ಹೋಗ್ತಾ ಇದಾರೆ. ಓಕೆ, ನಮ್ ಜೊತೆ ಅವ್ರ 4 ಜನ ಇಟ್ಕೊಂಡು ಹೋಗ್ತಾ ಇದಾರೆ. ಮನೆಯವರೆಲ್ಲ ಹೋಗಿ ಎಲ್ಲಿ ಹೋಗ್ತಾ ಇದಾರೆ ಸರ್? KRS ಹೇಳಿಲ್ವಾ, KRS ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಹಿಂಗೆ ಸಡನ್ ಆಗಿ ಸಾಮೂಹಿಕವಾಗಿ ಹೋಗ್ತಾ ಇದಾರಲ್ಲ, ಅದಕ್ಕೆ ಸರ್. ಅದೇ ಅವರೆಲ್ಲ ಮೊದಲನೇ ಚುನಾವಣೆ ಅವ್ರಿಗೆ, ಹಾಗಾಗಿ ಅವ್ರಿಗೆ ಮೊದಲನೇ